ಥ್ಯಾಂಕ್ ಯು. ಸರ್, ನಿಮ್ಮನೆಯವ್ರು ಯಾಕೆ ನಿಮ್ಗೆ ತೊಂದರೆ ಕೊಡ್ತಾರೆ? ಅವ್ರಿಗೆ ಯಾರಿಗೂ ನಿಮ್ಮ ಕಂಡ್ರೆ ಆಗಲ್ವಾ? ನೀವು ಅವ್ರನ್ನ ಹುಡುಕ್ತೀರ ಅಂತ ಗೊತ್ತಿದ್ದೇ ಎಲ್ಲರೂ ಆಟ ಆಡಿಸ್ತಿದ್ದಾರೆ. ಎಲ್ಲ ಸೇರಿ ನಾಟಕ ಆಡ್ತಿದ್ದಾರೆ ಸರ್. ಯಾಕೆ ಸರ್ ಹೀಗೆ ಮಾಡ್ತಿದ್ದಾರೆ? ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಇರಲ್ಲ. ಎಲ್ಲ ಚೆನ್ನಾಗಿದ್ದಾಗ ಎಲ್ಲ ಯಾಕೆ ಚೆನ್ನಾಗಿದೆ ಅಂತ ನಾವು ಯಾವತ್ತೂ ಪ್ರಶ್ನೆ ಮಾಡ್ಕೊಳ್ಳಲ್ಲ ಅಲ್ವಾ? ಹಾಗೆ ಚೆನ್ನಾಗಿಲ್ಲದೆ ಇದ್ದಾಗ ಅದನ್ನು ಹಾಗೆ ಸ್ವೀಕಾರ ಮಾಡ್ಕೋಬೇಕು. ಎಲ್ರಿಗೂ ಒಳ್ಳೇದು ಬಯಸೋ ನಿಮಗೆ ಕಷ್ಟ ಕೊಡೋದು ತಪ್ಪಲ್ವಾ ಸರ್? ಒಬ್ರಿಗೆ ಸರಿ ಅನಿಸಿದ್ದು ಇನ್ನೊಬ್ರಿಗೆ ತಪ್ಪು. ಸೊ ನಿರ್ಧಾರ ಮಾಡೋಕ್ಕೆ ನಾವು ಯಾರು? ಏನೇ ಬಂದರೂ ಅದನ್ನು ಒಂದೇ ಥರ ಸ್ವೀಕರಿಸಬೇಕು ಅಂತ ನಂಬಿರೋ ನಾನು. ಈಜಕ್ಕೆ ಗೊತ್ತಿದೆ ಅಂದಮೇಲೆ ಸುಮ್ಮನೆ ಈಜಬೇಕು, ಅಲೆಗಳ ಜೊತೆ ಗುದ್ದಾಡಬಾರ್ದು. ನಿತ್ಯ ಡ್ರೆಸ್ಸು ಇನ್ನೂ ಎಂಬ್ರಾಯ್ಡ್ರಿ ಆಗಬೇಕು. ನಾನು ಮಾಡಿಸ್ಕೊಂಡು ಬರ್ತೀನಿ, ನೀವು ಹೋಗಿರಿ. ಸರ್, ಅದನ್ನು ತಕ್ಷಣಕ್ಕೆ ಮಾಡಿಕೊಡೋದು ನನಗೆ ಗೊತ್ತು. ಅಲ್ಲಿಗೆ ಹೋಗೋಣವಾ? ನಿನ್ನ ಮಾತು ಕೇಳಿ ನನಗೆ ಹೋದ ಜೀವ ಬಂದಂಗಾಯ್ತು ಕಣೋ. ನಾನು ಈಗಲೇ ಹೋಗಿ ಎಲ್ಲರಿಗೂ ಈ ವಿಷಯ ತಿಳಿಸ್ತೀನಿ. ನಮ್ಮ ಹುಡುಗಿ ಮುಖದಲ್ಲಿ ಬೇಜಾರು ಇನ್ನೂ ಹಾಗೆ ಇದೆ. ನಿನ್ ಬೇಜಾರು ದೂರ ಆಗೋಂಥ ವಿಷಯ ಹೇಳಲಾ? ನಿಧಿ ಫೋನ್ ಮಾಡಿದ್ಲು. ಡ್ರೆಸ್ಸಿಗೆ ಎಂಬ್ರಾಯ್ಡ್ರಿ ಮಾಡೋರು ಸಿಕ್ಕಿದ್ದಾರೆ. ಆದಷ್ಟು ಬೇಗ ತರ್ತಾರಂತೆ. ನಿಜನಾ? ಅಷ್ಟೇ ಅಲ್ಲ, ಉಂಗ್ರನೂ ಎಲ್ಲಿದೆ ಅಂತ ಗೊತ್ತಾಗಿದೆ. ಇನ್ಮೇಲೆ ನಿನ್ ಮುಖದಲ್ಲಿ ಖುಷಿ ಮಾತ್ರ ಕಾಣಿಸ್ಬೇಕು. ಥ್ಯಾಂಕ್ ಯು ಅಮ್ಮ. ಅಪ್ಪ ಅಮ್ಮಂಗೆ ಕಾಲ್ ಮಾಡಿದ್ಯಾ? ಇಲ್ಲಿದ್ದಾರೆ. ಮಾಡಿದ್ದೆ, ಬಟ್ ಕನೆಕ್ಟ್ ಆಗಿಲ್ಲ. ನೆಟ್ವರ್ಕ್ ಸಿಗ್ತಿಲ್ಲ ಅನಿಸುತ್ತೆ. ಹೊರಗಡೆ ಹೋಗಿ ಟ್ರೈ ಮಾಡ್ತೀನಿ. ಇವನ್ ಯಾಕೆ ಹಿಂಗೆ ಹೋಗ್ತಿದ್ದಾನೆ? ಅಪ್ಪ ಅಮ್ಮನ ವಿಷಯ ಕೇಳಿದ್ರೆ ಒಳ್ಳೆ ಬೇವಿನ ಸೊಪ್ಪು ತಿನ್ನೊಂದರ ಆಡ್ತಿದ್ದಾನಲ್ಲ. ಇವನು ಆಡೋದು ನೋಡ್ತಾ ಇದ್ರೆ ಏನೋ ಸರಿ ಇಲ್ಲ ಅಂತ ಅನಿಸ್ತಾ ಇದೆ. ನಾಯಿ ಸಿಕ್ಕಿಲ್ಲ ಅಂದ್ರೆ ಏನು? ನಾಯಿ ಬಾಲ ಹಿಡ್ಕೊಂಡ್ರೆ ಎಲ್ಲ ಗೊತ್ತಾಗತ್ತೆ. ಇದೇ ಥರ ಬೇಕು. ಇಷ್ಟೇ ತಾನೇ, ಕಣ್ಣು ಮುಚ್ಕೊಂಡು ಹೊಲ್ಕೊಡ್ತೀನಿ. ಅಯ್ಯೋ ಬೇಡ ಬೇಡ, ಕಣ್ ಬಿಟ್ಕೊಂಡೆ ಹೊಲಿರಿ. ಮೊದಲೇ ನಮ್ಮ ಅಕ್ಕಂಗೆ ಎಲ್ಲಾದ್ರಲ್ಲೂ ಪರ್ಫೆಕ್ಟ್ ಆಗಿರ್ಬೇಕು. ನಿಮ್ಮ ಅಕ್ಕ ಹೇಗೆ ಅಂತ ನಂಗೆ ಗೊತ್ತಿಲ್ವಾ? ಹೋಗಿ ಏನಾದರೂ ಕೆಲಸ ಇದ್ರೆ ಮುಗಿಸ್ಕೊಂಡು ಬನ್ನಿ. ಒಂದು 3-4 hours ಅಲ್ಲಿ ಮಾಡ್ಕೊಟ್ಬಿಡ್ತೀನಿ. ಸ್ವಲ್ಪ ಬೇಗ ಬೇಕಾಗಿತ್ತು, ಆಗ್ಬೋದಾ? ಅದು ಎಂಗೇಜ್ಮೆಂಟ್ ಈಗಲೇ ಇರೋದು. 2-3 hours ಎಲ್ಲ ಕಾಯಕ್ಕಾಗಲ್ಲ. ನಮಗೆ ತಕ್ಷಣ ಬೇಕು. ತಕ್ಷಣ ಆದ್ರೆ ಮಾಡ್ಕೊಡೋದು ಕಷ್ಟ ಆಗುತ್ತೆ. ಅಲ್ಲ, ಬೇಗ ಎಂಬ್ರಾಯ್ಡ್ರಿ ಮಾಡ್ಕೊಡಿ ಅಂತ ಅಷ್ಟೇ ಕೇಳ್ತಾ ಇರೋದು. ಬೇಗ ಅಂದ್ರೆ ಹೆಲ್ಪರೂ ಇಲ್ಲ, ನಾನು ಒಬ್ಳೇ ಇರೋದು. ಇಷ್ಟೆಲ್ಲ ಮಾಡೋದಕ್ಕೆ ಟೈಮ್ ಬೇಕಾಗತ್ತಲ್ವಾ? ಬೇಕಿದ್ರೆ ನಾನು ಹೆಲ್ಪ್ ಮಾಡ್ತೀನಿ. ನೀವಾ? ಹಾ, ಹಾಸ್ಪಿಟಲ್ ಹೊಲಿಗೆ ಹಾಕೋ ಅಭ್ಯಾಸ ಇದೆ. ಇದು ಆಲ್ಮೋಸ್ಟ್ ಸೇಮೇ. ನೀವು ಹೇಳ್ಕೊಡಿ, ನಾನು ಮಾಡ್ತೀನಿ. ಸರಿ, ಅದೇ ಪರ್ಫೆಕ್ಟ್ ಆಗಿ ಆಗ್ಬೇಕು. ಹಾ, ಮಾಡೋಣ. ನೀವು ರೆಡಿ ಮಾಡ್ಕೊಳ್ಳಿ. ಲೆಟ್ಸ್ ಟ್ರೈ. ಓಕೆ. ಇದು ನನ್ನ ಜೇಬಿಗೆ ಹೇಗೆ ಬಂತು? ನಿಮ್ಮ ಚಿಕ್ಕಮ್ಮ ಸುಮತಿ ಅವ್ರು ಇಟ್ಟಿದ್ದು. ಅವ್ರು ಯಾಕೆ ಇಡ್ತಾರೆ? ಗೊತ್ತಿಲ್ಲ, ಆದ್ರೆ ನಾನು ನೋಡ್ದೆ. ಮಿಸ್ ಆಗಿಟ್ಟಿರ್ಬೇಕು. ಕರ್ಣ ಸರ್ ಮತ್ತೆ ಅವ್ರ ಮನೆಯವ್ರ ಮಧ್ಯೆ ಇರೋ ಸಂಬಂಧ ಏನೋ ವಿಚಿತ್ರವಾಗಿದೆಯಲ್ಲ. ಸುತ್ತ ಇರೋರು ಮಸ್ಲತ್ ಮಾಡ್ತಿದ್ರು, ಇದು ಇವ್ರಿಗೆ ಗೊತ್ತಾಗ್ತಿಲ್ವಾ? ಹಲೋ ಹಲೋ, ಸದಾ ನಿಮ್ಮ ಸೇವೆಯಲ್ಲಿ ಪಾಂಡುರಂಗ ಸರ್. ಹೇಳಿ. ಅಲ್ಲೆಲ್ಲ ಸರಿಯಾಗಿ ನಡೀತಿದೆ ತಾನೆ? ಯಾವ ಕೆಲಸ ಆಗಲ್ಲ ಅಂತ ಇರುತ್ತೋ ಆ ಕೆಲಸ ಮಾಡೋದೇ ಈ ಪಾಂಡುರಂಗನ ಕೆಲಸ ಸರ್. ಸರ್, ನಾನು ಇರ್ಬೇಕಾದ್ರೆ ನಿಮಗೆ ಯಾಕೆ ಸರ್ ಅವ್ರಿ? ಆರಾಮಾಗಿರಿ ಸರ್.
ಸರ್ 1 ನಿಮಿಷ ನಂಗೆ. ಓ, ರಮೇಶ್ ಸರ್ ಕಾಲ್ ಮಾಡ್ತಿದ್ದಾರೆ. ಹಲೋ ಸರ್. ಅರ್ಥ ಆಗೋ ಥರ ಮಾತಾಡಿದ್ದೀನಿ ಅಂತ ಅನ್ಕೊಂಡಿದ್ದೆ, ಆದರೆ ನಿನಗೆ ಅರ್ಥ ಆಗಿಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ಫೋನ್ ಮಾಡಿದೆ. ಕರ್ಣ ಸರ್ ಮೇಲೆ ನಿಮ್ಗೆ ಎಷ್ಟು ಕಾಳಜಿ ಇದೆ, ಎಷ್ಟು ಪ್ರೀತಿ ಇದೆ ಅಂತ ಇವತ್ತು ಕಂಪ್ಲೀಟ್ ಆಗಿ ನಂಗೆ ಅರ್ಥ ಆಗಿದೆ. ಕರ್ಣ ಸರ್ ಜೊತೆಗೆ ಕೆಲವರು ಅವ್ರ ಮೇಲೆ ಹೇಗ್ ಕತ್ತಿ ಮಸೀತಿದ್ದಾರೆ ಅಂತಾನೂ ಗೊತ್ತಾಯ್ತು. ನೀವ್ ನನ್ನನ್ನ ಅವರಿಂದ ಯಾಕೆ ದೂರ ಇರಿ ಅಂತ ಹೇಳಿದ್ರಿ ಅಂತಾನೂ ನನಗೆ ಅರ್ಥ ಆಯ್ತು. ನಾನ್ ನಿಮ್ಮನ್ನ ಏನೋ ಅನ್ಕೊಂಡಿದ್ದೆ ಸರ್, ಆದ್ರೆ ನೀವು ಸಿಕ್ಕಾಪಟ್ಟೆ ಕ್ರಿಮಿನಲ್ಲು ಅಂತ ಹೇಳೋಕೆ ಬರ್ತಿದ್ಯಾ? ಇಲ್ಲ ಸರ್, ನೀವು ಬ್ರಿಲಿಯಂಟ್ ಅಂತ ಹೇಳಕ್ ಬಂದೆ ಅಷ್ಟೇ. ನನ್ನ ಹತ್ರ ನಿನ್ನ ಬುದ್ಧಿವಂತಿಕೆ ಬೇಡ. ನಾನು ಹೇಳಿದ್ದೇನು, ನೀನು ಮಾಡ್ತಿರೋದೇನು? ಕರ್ಣ ಸರ್ ಅಪ್ಪನಾಗಿ ನೀವು ಮಾಡ್ತಿರೋದು ತುಂಬಾ ಒಳ್ಳೇದೇ ಸರ್. ಅವ್ರ ಒಳ್ಳೆತನನ ಯಾರು ಮಿಸ್ಯೂಸ್ ಮಾಡ್ಕೋಬಾರ್ದು ಅನ್ನೋದು ನಿಮ್ ಉದ್ದೇಶ ಅಲ್ವಾ? ಆದ್ರೆ ನಾನು ಇವತ್ತು ನಿಮ್ಗೊಂದು ಮಾತು ಕೊಡ್ತಿದ್ದೀನಿ ಸರ್. ಇನ್ ಮುಂದೆ ಕರ್ಣ ಸರ್ಗೆ ನಮ್ಮಿಂದ ಯಾವುದೇ ತೊಂದರೆ ಆಗೋದಿಲ್ಲ. ಜೊತೆಗೆ ಇಷ್ಟು ದಿನ ಯಾರಿಂದ ಅವ್ರಿಗೆ ತೊಂದರೆ ಆಗ್ತಿತ್ತೋ ಅದಕ್ಕೂ ಇನ್ ಮುಂದೆ ನಾನು ಅವಕಾಶ ಮಾಡ್ಕೊಡಲ್ಲ ಸರ್. ಇನ್ ಮುಂದೆ ಅದ್ ಯಾರೇ ಅಡ್ಡ ಬಂದ್ರು ನಾನ್ ಕರ್ಣ ಸರ್ ಜೊತೆ ನಿಲ್ತೀನಿ. ಅದು ಹತ್ರದವರೇ ಆಗಿರ್ಲಿ ಅಥವಾ ದೂರದವರೇ ಆಗಿರ್ಲಿ, ನಾನ್ ಕರ್ಣ ಸರ್ ಜೊತೆ ಇರ್ಬೇಕು ಅಂತ ಡಿಸೈಡ್ ಮಾಡಿ ಆಗೋಗಿದೆ ಸರ್. ಯಾರು ಏನು ಮಾಡ್ಕೊಳಕ್ ಆಗಲ್ಲ ಸರ್. ನಾನು ಫೋನ್ ಇಡ್ತೀನಿ. ಬಾಯ್ ಸರ್, ಟೇಕ್ ಕೇರ್. ಶುಭ ಸಂಜೆ. ಆದ್ರೆ ನಾನು ಇವತ್ತು ನಿಮ್ಗೊಂದು ಮಾತು ಕೊಡ್ತಿದ್ದೀನಿ ಸರ್. ಇನ್ ಮುಂದೆ ಕರ್ಣ ಸರ್ಗೆ ನಮ್ಮಿಂದ ಯಾವುದೇ ತೊಂದರೆ ಆಗೋದಿಲ್ಲ. ಜೊತೆಗೆ ಇಷ್ಟು ದಿನ ಯಾರಿಂದ ಅವ್ರಿಗೆ ತೊಂದರೆ ಆಗ್ತಿತ್ತೋ ಅದಕ್ಕೂ ಇನ್ ಮುಂದೆ ನಾನು ಅವಕಾಶ ಮಾಡ್ಕೊಡಲ್ಲ ಸರ್. ದೂರ ಇರೋ, ಹತ್ರ ಬರಬೇಡ. ನನಗೆ ಬರೋ ಕೋಪದಲ್ಲಿ ಏನಾಯ್ತಪ್ಪ? ಗತಿ ಇಲ್ಲದೆ ಕಸದಲ್ಲಿ ಬಿದ್ದಿದ್ದ, ಹೆಸರಿಲ್ಲದೆ ಬಿಕಾರಿಯಾಗಿದ್ದ ಅಂತ ಅವನ್ನ ವಹಿಸ್ಕೊಂಡು ಮಾತಾಡಕ್ಕೆ ಒಬ್ಳು ಬಂದಿದ್ದಾಳೆ. ಅದು ನನ್ನ ಹತ್ರ. ಯಾರು? ದಿನೇ ದಿನೇ ಅವಳ ಸೊಕ್ಕು ಜಾಸ್ತಿ ಆಗ್ತಿದೆ. ಮೆರೀತಿದ್ದಾಳೆ. ಬೆಂಕಿ ಜೊತೆ ಸರಸ ಆಡಿದ್ರೆ ಬೆಚ್ಚಗಿರಲ್ಲ, ಸುಡುತ್ತೆ ಅಂತ ತೋರಿಸ್ಬೇಕಲ್ವಾ? ತೋರಿಸ್ತೀನಿ. ಇನ್ನೊಂದು ಅರ್ಧ ಗಂಟೆಲಿ ಎಲ್ಲ ಶುರು ಆಗುತ್ತೆ. ಎಲ್ಲರೂ ಬಂದಿದ್ದಾರೆ, ಆದ್ರೆ ನನ್ನ ಡ್ರೆಸ್ ಅವ್ರಿಗೆ ಬಂದಿಲ್ವಲ್ಲ. ಇವತ್ತು ಪ್ರತಿ ಗಳಿಗೆನು ಶುಭ ಗಳಿಗೆ ನೀತಿ. ನೀನು ಯಾವುದೇ ಡ್ರೆಸ್ ಹಾಕೊಂಡ್ರು ತುಂಬಾ ಚೆನ್ನಾಗಿ ಕಾಣ್ತೀಯ. ದೇವ್ರೇ, ಏನ್ ಗೊತ್ತಾ, ಕರ್ಣ ಯಾವ ರೋಡಲ್ಲಿ ಬರ್ತಾನೋ ಆ ರೋಡ್ ಫುಲ್ ಟ್ರಾಫಿಕ್ ಜಾಮ್ ಆಗಿರ್ಬೇಕು. ಟ್ರಾಫಿಕ್ ಜಾಮಲ್ಲಿ ಅವನ ಗಾಡಿ ಪಂಕ್ಚರು ಆಗ್ಬೇಕು. ಅಷ್ಟೇ ಅಲ್ಲ, ಗಾಡಿಯಲ್ಲಿ ಪೆಟ್ರೋಲ್ ಸಹ ಖಾಲಿ ಆಗ್ಬೇಕು. ಒಟ್ನಲ್ಲಿ ಅವನು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಮುಹೂರ್ತ ಮೀರೋಗಿರ್ಬೇಕು. ಗಣಪ ನಮ್ಮಪ್ಪ ಕಾಪಾಡಪ್ಪ. ತಥಾಸ್ತು. ಅನ್ನೋದಕ್ಕೆ ದೇವ್ರು ನಿಮ್ ಕಡೆ ಇಲ್ಲ, ನಮ್ ಕಡೆ ಇದ್ದಾನೆ. ಯಾರಾದ್ರೂ ಬಂದು ನಿಮ್ಮನ್ ಕಾಪಾಡ್ಲಿ ಅಂತ ಗಣಪನ ಹತ್ರ ಚೆನ್ನಾಗಿ ಬೇಡ್ಕೊಳ್ಳಿ. ವಿಡಿಯೋನ ಕರೆಕ್ಟಾಗಿ ನೋಡಿದಿರ ತಾನೆ? ಇನ್ನೊಂದ್ಸಲ ನೀಟಾಗಿ ನೋಡಿ. ಆಲ್ ದಿ ಬೆಸ್ಟ್. ಇವತ್ತು ಗೆಲುವು ನಮ್ದೆ. ನಿಮ್ಮನ್ನ ಪಕ್ಕಾ ಸಿಕ್ಕಾಕ್ಸದೆ. ಅಕ್ಕ,
ಇಲ್ಲಿ ನೋಡು, ದೇವರು ಅಸ್ತು ಅಂದೇ ಬಿಟ್ಟ. ನಿತ್ಯನ್ ಡ್ರೆಸ್ ಸಿಕ್ಬಿಡ್ತು. ನಿತ್ಯ ತೋರ್ಸು ಒಳಗೆ ಬಟ್ಟೆನ. ಸದ್ಯ ನನ್ನ ಹೆಗಲ ಮೇಲಿನ ಭಾರ ಅರ್ಧ ಕಳ್ದಾಗಾಯ್ತು. ಥ್ಯಾಂಕ್ಸ್ ಅಪ್ಪ ಕರ್ಣ. ನಾನು ಹೇಳಿರ್ಲಿಲ್ವಾ, ನನ್ನ ಮೊಮ್ಮಗ ಬರೀ ಡಾಕ್ಟರ್ ಅಲ್ಲ, ಮ್ಯಾಜಿಕ್ ಮಾಡ್ತಾನೆ ಅಂತ. ರಿಂಗ್ ಸಿಕ್ತಾ? ಸೀರಿಯಸ್ಲಿ ರಿಂಗ್ನ ಪಾಕೆಟಲ್ಲೇ ಇಟ್ಕೊಂಡು ಓಡಾಡ್ತಿದ್ರಾ? ಮತ್ತು ನಾನು ಕೇಳಿದ್ರೆ ನನ್ನ ಹತ್ರ ಇಲ್ಲ ಅಂತ ಭಯ ಪಡಿಸ್ತೀರಾ? ಅಕ್ಕ, ಅದೇನಾಯ್ತಂದ್ರೆ ಅಯ್ಯೋ, ಏನೋ ಒಂದಾಯ್ತು ಬಿಡೆ, ಸದ್ಯಕ್ಕೆ ಸಿಕ್ತಲ್ಲ. ನಿತ್ಯ ನೀ ಹೋಗಿ ರೆಡಿ ಆಗಮ್ಮ. ಏನಂದೆ ಇವಳು ಮಾತ್ರ ರೆಡಿ ಆದ್ರೆ ಸಾಕ? ನೀನ್ ರೆಡಿ ಆಗದ್ ಬಿಡ್ವಾ? ಇನ್ನೇನು ರೆಡಿ ಆಗ್ಬೇಕು ನಾನು? ಬಾರೆ, ನಿನ್ನ ಮದುಮಗಳ ತರ ರೆಡಿ ಮಾಡ್ತೀನಿ. ಅಯ್ಯೋ ಬೇಡ ಕಣೆ. ಬೇಡ ಅಂದ್ರೆ ಬಿಡೋರು ಯಾರು? ತೇಜಸ್, ನಿಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರಂತೆ? ಇನ್ನು ಎಷ್ಟೊತ್ತಾಗುತ್ತೆ? ಸಾರಿ, ಮತ್ತೆ ನಿಮಗೆ ಕೋಪ ಬರುವಾಗ ಮಾಡ್ತಾ ಇದ್ದೀನಿ. ಗಡಿಬಿಡಿಯಲ್ಲಿ ಬೇರೆ ಟಿಕೆಟ್ ಬುಕ್ ಮಾಡಿಬಿಟ್ಟಿದ್ದೀನಿ. ಹಾಗಾಗಿ ಇವ್ರ ತಂದೆ ತಾಯಿ ಬರೋದಕ್ಕೆ ಆಗ್ತಿಲ್ಲ. ಏನಂದ್ರೆ ಕಮಗನ್? ನಿತ್ಯ, ಅದೇನಾಯ್ತು ಅಂದ್ರೆ ಕರ್ಣ, ನೀನು ತಪ್ಪು ಮಾಡ್ತೀಯಾ? ಎಲ್ರಿಗೂ ಕೇಳೋ ಥರ ಅವರೇ ಹೇಳ್ತಾ ಇದ್ದಲ್ಲ, ಇವ್ರಲ್ದೆ ಇನ್ಯಾರು ಮಾಡಕ್ ಸಾಧ್ಯ? ಎಲ್ಲದನ್ನು ತಾನೇ ಮಾಡಿ ಹೀರೋ ಅನ್ಸ್ಕೊಳ್ಳೋ ಭ್ರಮೆ ಅನ್ಸುತ್ತೆ. ನಿತ್ಯ, ನಿನ್ ಸಿಟ್ಟು ನನ್ಗೆ ಅರ್ಥ ಆಗುತ್ತೆ, ಆದ್ರೆ ಈಗ ಕೂಗಾಡಿದ್ರೆ ಎಲ್ಲ ಸರಿ ಹೋಗುತ್ತಾ? ಹಾಗಾದ್ರೆ ನಿಮ್ ತಂದೆ ತಾಯಿ ನಿಶ್ಚಿತಾರ್ಥಕ್ಕೆ ಬರಲ್ವಾ ತೇಜಸ್? ಎಲ್ಲಿ ಬರ್ತಾರೆ ಶಾಂತಿ ಇಂಥವ್ರನ್ನ ನಂಬ್ಕೊಂಡ್ರೆ? ಇವ್ರನ್ನ ನಂಬಿನೇ ನಾವೆಲ್ಲ ಹಾಳಾಗಿದ್ದು. ಈ ದಿನದ ಬಗ್ಗೆ ಎಷ್ಟು ಕನ್ಸ್ ಕಂಡಿದೆ ಅಂತ ಗೊತ್ತೇನ್ರಿ ನಿಮ್ಗೆ? ಸಾಮಾನ್ಯ ಮನುಷ್ಯರಿಗೆ ಅರ್ಥ ಆಗೋ ವಿಷಯ ಇದೆಲ್ಲ. ನಿಮ್ಮಂತ ಎಲ್ಲ ನಾನೇ ಮಾಡ್ತೀನಿ ಅನ್ನೋ ಸೂಪರ್ ಮ್ಯಾನಿಗೆಲ್ಲ ಅರ್ಥ ಆಗುತ್ತೆ. ಸಾರಿ. ಮಾಡಿದ್ಮೇಲೆ ಸಾರಿ ಕೇಳೋ ಬದಲು ಮೊದಲೇ ನನ್ನ ಕೈಲಾಗಲ್ಲ ಅಂತ ಹೇಳಿದ್ರೆ ಮುಗ್ದೋಗ್ತಿತ್ತಲ್ವಾ? ಒಟ್ನಲ್ಲಿ ಎಲ್ಲದರಲ್ಲೂ ಏನೋ ಒಂದು ಎಡವಟ್ ಮಾಡಿರ್ತೀರಾ. ಅಕ್ಕ, ತಪ್ಪಾಗಿದೆ ಹೌದು. ಹಾಗಂತ ಇಲ್ಲೇ ನಿಂತ್ಕೊಂಡು ಜಗಳ ಆಡೋಕ್ಕಾಗತ್ತಾ ಹೇಳು? ಹೋಗು, ನೀನು ಮೊದಲು ರೆಡಿ ಆಗು. ಹೋಗಿ ರೆಡಿ ಆಗಿ ಅಕ್ಕ, ಪ್ಲೀಸ್. ಬಾ. ಐಮ್ ಸಾರಿ ಕರ್ಣ. ನೀವಿಬ್ರು ಚನ್ನಪಟ್ಟಣದ ಗೊಂಬೆ ನೋಡಿದ್ದೀರಾ? ಟಿವಿಲಿ ನೋಡಿದ್ದೀರಾ? ಇವತ್ತು ಕಣ್ಮುಂದೆನೆ ನೋಡ್ತೀರಾ, ಆಯ್ತಾ? ಈ ನಮ್ಮ ಗೊಂಬೆಗೆ ಮುದ್ದಾಗಿ ಮೇಕಪ್ ಮಾಡಿ ಆಮೇಲೆ ನಿಮಗೆ ನಡೆದಾಡೋ ಚನ್ನಪಟ್ಟಣದ ಗೊಂಬೆನ ಕಣ್ಮುಂದೆ ತೋರಿಸ್ತೀನಿ, ಸರಿನಾ? ಲೇ ಹಾಲ್ಕವ್ವ, ನೀನು ನನ್ನ ಮೇಲೆ ಏನಾದರೂ ಸಿಟ್ಟಿದ್ರೆ ಏ ಮುದ್ಕಿ ಅಂತ ಹೇಳ್ಬಿಟ್ಟು ನಂಗೆ ಅವಮಾನ ಮಾಡಿಬಿಡು. ನಾನು ಬೇಜಾರೇ ಮಾಡ್ಕೊಳಲ್ಲ. ಆದರೆ ಎಲ್ಲರ ಮುಂದೆ ಚನ್ನಪಟ್ಟಣದ ಬೊಂಬೆ ಅಂತೆಲ್ಲ ಹೇಳಿ ನಂಗೆ ಅವಮಾನ ಮಾಡಬೇಡ್ವೆ. ಸುಮ್ಮನೆ ಕೂತ್ಕೊಳ್ಳೆ, ಇವ್ರು ಬಂದಿರೋದೇ ಮೇಕಪ್ ಮಾಡೋಕ್ಕೆ.
ಇವಳು ಮಾತು ಕೇಳ್ಬೇಡಿ, ನೀವು ಮೇಕಪ್ ಮಾಡಿ. ನೀನು ಹೇರ್ ಸ್ಟೈಲ್ ಮಾಡಮ್ಮ. ಸರಿ. ಅಯ್ಯೋ ದೇವ್ರೆ, ನನ್ನ ಮೊಮ್ಮಗಳ ನಿಶ್ಚಿತಾರ್ಥದ ಕಾರ್ಯಕ್ರಮ ಚೆನ್ನಾಗಾದರೆ ನಿಂಗೆ 101 ತೆಂಗಿನಕಾಯಿ ಹೊಡಿತೀನಿ ಅಂತ ಹರಿಸ್ಕೊಂಡಿದ್ದೆ. ಇವತ್ತು ಅದ್ರ ಜೊತೆಗೆ ಇನ್ನೂ 20 ಜಾಸ್ತಿ ಸೇರಿಸಿ ಹೊಡಿತೀನಿ. ಇವಳ ಕಾಟದಿಂದ ನನ್ನನ್ನು ಕಾಪಾಡಪ್ಪ. ತಥಾಸ್ತು ಮುರ್ಜಡೆ. ನಾನು ನಿನ್ನ ದೇವರು ಮಾತಾಡ್ತಾ ಇದ್ದೀನಿ. ನಿನ್ನ ಸ್ನೇಹಿತೆ ಆಲ್ಕೋವಾ ಇಚ್ಛೆನೇ ನನ್ನ ಇಚ್ಛೆ. ಆದ ಕಾರಣ ನೀನಿವತ್ತು ಚೆನ್ನಾಗಿ ಮೇಕಪ್ ಮಾಡಿಸ್ಕೊ. ನೀನು 20 ತೆಂಗಿನಕಾಯಿ ನನಗೆ ಬೇಕಾಗಿಲ್ಲ. ಮಾಡಿ ಮಾಡಿ, ಮಾತು ಹೇಳ್ಬೇಡಿ. ನೀ ಹೇರ್ ಸ್ಟೈಲ್ ಮಾಡಮ್ಮ. ಕರ್ಣ, ನಾನು ಮಾಡಿರೋ ತಪ್ಪಿಗೆ ಮನೆಯವ್ರ ಹತ್ರ ನೀವ್ಯಾಕೆ ಕರ್ಣ ಕೆಟ್ಟೋರಾಗಬೇಕು? ನಿತ್ಯ ಹತ್ರ ನೀವ್ಯಾಕೆ ಬಯಸ್ಕೋಬೇಕು? ಯಾಕಂದ್ರೆ ನನಗೆ ಬಯೋದ್ರಿಂದ ನಿತ್ಯವ್ರ ಕೋಪ ಕಡಿಮೆ ಆಗುತ್ತೆ. ಇನ್ನು ಅವ್ರ ಕೋಪ ಕಡಿಮೆ ಆದರೆ ಮನೆಯವ್ರ ಮೂಡ್ ಚೆನ್ನಾಗಿರುತ್ತೆ, ಫಂಕ್ಷನ್ ನೀಟಾಗಿ ನಡೆಯುತ್ತೆ. ಇಟ್ಸ್ ಓಕೆ, ನನಗೇನು ಬೇಜಾರಾಗಿಲ್ಲ. ಎಷ್ಟಂದ್ರೂ ನಿಮ್ಮ ನೆರಳಲ್ಲಿ ನನ್ನ ಸುಳ್ಳನ್ನ ಬಚ್ಚಿಡೋದು ತಪ್ಪಲ್ವಾ? ಕರ್ಣ, ನೀವೇನು ಮಾಡ್ತಿದ್ದೀರಾ ಇಲ್ಲಿ? ನಿಮ್ಮನ್ನು ಮಾತಾಡ್ಸೋಕೆ ಅಂತ ಬಂದೆ. ಮನೇಲಿ ಏನಂದ್ರು? ಆ್ಯಕ್ಚುಲಿ ನಮ್ಮ ಅಪ್ಪ ಅಮ್ಮಗೆ ಸ್ಟೇಟಸ್ ತುಂಬ ಇಂಪಾರ್ಟೆಂಟ್ ಕರ್ಣ. ನಿತ್ಯನ ಮದುವೆ ಆಗ್ತಿರೋದು ಅವ್ರಿಗೆ ಸ್ವಲ್ಪನೂ ಇಷ್ಟ ಇಲ್ಲ. ಆ್ಯಂಡ್ ಇನ್ ಕೇಸ್ ಅವ್ರ ಮಾತನ್ನ ಮೀರಿ ಮದುವೆ ಆದ್ರೂ ಮುಂದೆ ಹೇಗೆ ಅನ್ನೋ ಚಿಂತೆ ಶುರುವಾಗಿದೆ ನನಗೆ. ಬಟ್ ನಿತ್ಯನ ಬಿಟ್ಟು ಬದುಕೋ ಶಕ್ತಿ ಅಂತೂ ನನಗಿಲ್ಲ ಕಣ್ಣ. ಇವತ್ತೇನೋ ಇದನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೋತಿದ್ದೀನಿ, ಬಟ್ ಮುಂದೆ ಈ ಭಾರನ ನಾವೇ ಹೊರಬೇಕಲ್ವಾ? ಪ್ರೀತಿ ಯಾವತ್ತೂ ಹಗುರಲ್ಲ ತೇಜಸ್, ಅದು ಭಾರನೇ. ಬಟ್ ಅದನ್ನು ನೋವು ಕೊಡೋ ಭಾರ ಅಂತ ಅನ್ಕೋಬಾರ್ದು, ಅದನ್ನು ಜವಾಬ್ದಾರಿ ಹೆಚ್ಚೋ ಭಾರ ಅನ್ಕೋಬೇಕು. ಆಗ ನಮಗೆ ಗೊತ್ತಿಲ್ಲದೆ ಹಾಗೆ ತಾನಾಗಿ ತಾನೇ ಎಲ್ಲ ಸರಿ ಹೋಗುತ್ತೆ. ನಮ್ಮ ಅಪ್ಪ ಅಮ್ಮಂಗೆ ಈ ಮದುವೆ ಇಷ್ಟ ಇಲ್ಲ ಅನ್ನೋ ಸತ್ಯನ ನಿತ್ಯನಿಂದ ಬಚ್ಚಿಟ್ಟು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ ಅನಿಸುತ್ತೆ. ಸತ್ಯ ಹೇಳಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ಸರಿಯಾದ ಸಮಯ ನೋಡ್ಕೊಂಡು ಹೇಳಿ ಅಂತ ಹೇಳ್ತಾ ಇರೋದು. ಆ ಸಮಯ ಈಗಾಗಲೇ ಮೀರಿದೆ ಅಲ್ವಾ? ಹಾಗಂತ ಇವತ್ತೇ ನೀವು ಹೇಳಿದ್ರೆ ಅವ್ರ ಅಜ್ಜಿ ಪರಿಸ್ಥಿತಿ ಏನಾಗ್ಬೋದು? ನೀವ್ಯಾಕೆ ಹೋಪ್ ಕಳ್ಕೊತಿದ್ದೀರಾ? ಎಲ್ಲ ಸರಿ ಮಾಡೋಕೆ ಒಂದು ದಾರಿ ಹುಡ್ಕೋಣ. ಆದರೆ ಇವತ್ತಿಗೆ ಅವೆಲ್ಲ ಚಿಂತೆ ಬಿಟ್ಟು ನೀವು ಚೆನ್ನಾಗಿದ್ರೆ ಮಾತ್ರ ಎಲ್ಲವೂ ಚೆನ್ನಾಗಿ ನಡೆಯೋದು. ಬನ್ನಿ. ಬಂಗಾರಿ, ನಿನ್ನ ಫೇವ್ರೆಟ್ ಕಲರ್ ಅಂತ ತಾನೇ ಹಾಕೊಂಡಿರೋದು? ಹೌದು, ಇದು ನಿನ್ನೆವರೆಗೂ ಫೇವ್ರೆಟ್ ಕಲರ್, ಆದರೆ ಇವತ್ತಲ್ಲ. ದಿನಕ್ಕೆ ಒಂದೊಂದು ಫೇವ್ರೆಟ್ ಕಲರ್ ಅಂದರೆ ಹೇಗೆ ಬಂಗಾರಿ? ಇದು ಮೋಸ ತಾನೇ? ಮೋಸನೂ ಇಲ್ಲ, ಸಮೋಸನೂ ಇಲ್ಲ. ತಗೋ, ಈ ಡ್ರೆಸ್ ಹಾಕೊಂಡು ಬಾ. ಬಂಗಾರಿ ಪ್ಲೀಸ್ ಪ್ಲೀಸ್ ಡಾರ್ಲಿಂಗ್, ಪ್ಲೀಸ್. ಬರ್ತಾ ಬರ್ತಾ ನೀನು ಜಾಸ್ತಿ ಆಯಿತು ಬಂಗಾರಿ. ಹೌದು, ಬರ್ತಾ ಬರ್ತಾ ನಿಂದು ಜಾಸ್ತಿ ಆಯಿತು. ನನಗೂ ವಯಸ್ಸಾಯ್ತಲ್ವಾ, ಕೋಪನೂ ಜಾಸ್ತಿ ಆಯಿತು. ನನ್ನ ಮೊಮ್ಮಗ ಮುದ್ದು ಮುದ್ದ ಕಾಣಬೇಕು ನಾನು ಸಾಯೋವರೆಗೂ. ಬಂಗಾರಿ ಬಿಡ್ತು ಅನ್ನೋ. ಸೀದಾ ಸೀದಾ ಹೇಳಿದ್ರೆ ನೀನು ನಾಟೋದಿಲ್ಲ. ನಾನು ಬಾಯಿ ತಪ್ಪು ಏನಾರು ಹೇಳಿದ್ರೆ ನೀನು ಕರ್ಗೋಗ್ಬಿಡ್ತೀಯ. ನಾನಾ? ಚಾನ್ಸೇ ಇಲ್ಲ. ಏನೋ ಸ್ವಲ್ಪ ಇಮೋಷನಲ್ ಆದರೆ ಅಷ್ಟರಲ್ಲಿ ಡ್ರೆಸ್ ಚೇಂಜ್ ಮಾಡಿಸ್ಬಿಡೋಣ ಅಂತಾನಾ? ಬೇಕಿದ್ರೆ ನಾಳೆ ಮನೇಲಿ ನಿಂಗೆ ಹೇಗೆ ಬೇಕೋ ಹಾಗೆ ರೆಡಿ ಆಗ್ತೀನಿ, ಆಗ ನೋಡ್ಕೊ. ಅಯ್ಯೋ ದೇವ್ರೇ, ನೀನು ಮನೇಲಿ ಹಾಕೊಂಡ್ರೆ ಯಾರೋ ನೋಡ್ತಾರೆ. ನೋಡಿ, ಹುಡುಗಿರು ಮುದ್ದಾಗಿ ಡ್ರೆಸ್ ಮಾಡ್ಕೊಂಡು ಬಂದಿದ್ದಾರೆ. ಇದನ್ನ ಹಾಕೊಂಡ್ರೆ ನಿಂಡ ಓಡಿಬೋದಾ? ನೋಡಪ್ಪ, ನೀನೀಗ ಇದನ್ನ ಹಾಕೊಂಡು ಮದುವೆ ಗಂಡಿನ ಥರ ರೆಡಿಯಾಗಿ ಬರಬೇಕು. ನೀನು ಯಾವುದೇ ಕಾರಣಕ್ಕೂ ಮದುವೆ ಆಗೋದಿಲ್ಲ ಅಂತ ಬರೆದು ಸೈನ್ ಮಾಡಿಕೊಟ್ಟಿರೋ ಕಾಂಟ್ರಾಕ್ಟ್ ಪೇಪರ್ಸ್. ಏನು ಸಾಹೇಬ್ರು, ಕಲ್ಪನೆಲೇ ಸ್ವಯಂವರ ಕಾಣ್ತಾ ಇದ್ದೀರಾ? ಬಂಗಾರಿ, ನಂಗೆ ಇದೆಲ್ಲ ಸೂಟ್ ಆಗಲ್ಲ. ಸೆಟ್ ಮಾಡಕ್ ನಾನು ಇದೀನಿ ಕೊಡು. ನೋಡು, ಇದನ್ನ ಹಾಕೊಂಡು ನೀನು ಮದುಮಗನ ಥರ ಬರಬೇಕು. ತಗೋ, ನಾನೀಗ ಹೋಗಿ ಈಗ ವಾಪಸ್ ಬರೋದ್ರ ನೀನು ರೆಡಿ ಇರಬೇಕು.
ಇಲ್ಲಾಂದ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ. ಹಾ, ಸೂಪರಾಗಿ ಕಾಣ್ತಿದ್ದೀರಾ. ಆದರೆ ಈ ಡ್ರೆಸ್ಗೋಸ್ಕರ ನಾನು ಒದ್ದಾಡಿದ ರೀತಿ ಮಾತ್ರ ಚೆನ್ನಾಗಿರ್ಲಿಲ್ಲ. ಪಟ್ಟಿ ಮಾಡ್ತಾ ಹೋದರೆ ಕೊಟ್ಟ ಕೆಲಸಕ್ಕಿಂತ ಜಾಸ್ತಿ ಎಡವಟ್ಗಳೇ ಮಾಡಿದ್ದೀರಾ ನೀವು. ಹುಟ್ಟಾಗಿಂದ ಇದೇ ಅಭ್ಯಾಸ ಆಗೋಗಿದೆಯಾ ನಿಮಗೆ? ಏನಪ್ಪ ಹೀಗೆ ಮಾತಾಡ್ತಿದ್ದಾಳೆ ಅಂತ ಅನಿಸ್ಬೋದು ನಿಮಗೆ, ಆದರೆ ಮನಸ್ಸಲ್ಲಿರೋದನ್ನ ಹೇಳ್ದೇ ಇರೋದಕ್ಕೆ ಬರಲ್ಲ ನನಗೆ. ಈಗಾಗಲೇ ನೀವು ಮಾಡಿರೋ ಉಪಕಾರಗಳೇ ಸಾಕು. ದಯವಿಟ್ಟು ಇನ್ನು ಮುಂದೆ ನನ್ನ ಕಣ್ಣಿಗೆ ಬಿದ್ದು ಪದೇ ಪದೇ ಬಯಸ್ಕೋಬೇಡಿ. ದೂರ ಇರೋದ್ರಿಂದ ನನಗೂ ನೆಮ್ಮದಿ, ನಿಮಗೂ ನೆಮ್ಮದಿ. ನೀವು ಈ ಎಂಗೇಜ್ಮೆಂಟಿಂದ ದಯವಿಟ್ಟು ದೂರ ಇರಬೇಡಿ ಪ್ಲೀಸ್.